ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದೊಳಗೆ ಬೆಳೆ ವಿಮಾ ಪರಿಹಾರ ಜಮಾ ಆಗಲಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಯಾವೆಲ್ಲ ರೈತರಿಗೆ ಬೆಳೆ ವಿಮಾ ಹಣ ಜಮಾ ಆಗಲಿದೆ ಕೆಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ವಾರದೊಳಗೆ ಬೆಳೆ ವಿಮಾ ಪರಿಹಾರ ಜಮಾ. ಹೌದು, ಕೃಷಿ ಸಚಿವರಾದಂತ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ. ವಾರದಲ್ಲೇ ಬೆಳೆ ವಿಮಾ ಹಣ ಜಮಾ. ಹೌದು, ಬೆಳೆ ವಿಮಾ ಪರಿಹಾರ ಮೊತ್ತ ವಿಳಂಬವಾಗುತ್ತಿರುವುದಕ್ಕೆ ಹೆಚ್ಚಿನ ಕರೆಗಳು ಬಂದವು. ರಾಣೆಬೆನ್ನೂರು ತಾಲೂಕಿನ ಜೋಯಿಸರಹಳ್ಳಿಯ ಶಂಕರಪ್ಪ ರಾಮಪ್ಪ ಕಲಬುರಗಿ ಹಾಗೂ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಸಿರಾ ತಾಲೂಕಿನ ತಿಮ್ಮರಾಜು, ವಿಜಯಪುರದ ಹನುಮಂತ, ರಾಯಚೂರು ಮಾನ್ವಿ ತಾಲೂಕಿನ ಮಿರಾಜುದ್ದೀನ್, ಗೌರಿಬಿದನೂರು ತಾಲೂಕಿನ ಸತೀಶ್ ಸೇರಿದಂತೆ ಇನ್ನೂ ಕೆಲವರು ಪ್ರಸ್ತಾಪಿಸಿದರು. ಬೆಳೆ ವಿಮೆ ಸೂಕ್ತ ಸಮಯಕ್ಕೆ ಬಾರದಿರುವ ವಿಚಾರಕ್ಕೆ ಸಚಿವರು ಸ್ಪಂದಿಸಿದರು. ಸಮೀಕ್ಷೆ ನಡೆಸಿ ಬೆಳೆ ಹಾನಿಯಾಗಿರುವುದು ಖಾತ್ರಿ ಆದಾಗಷ್ಟೇ ಬೆಳೆ ವಿಮಾ ಪರಿಹಾರ ನೀಡಲಾಗುತ್ತಿದೆ. ಈಗಾಗಲೇ ಬೆಳೆ ವಿಮಾ ಹಣ ರೈತರ ಖಾತೆಗೆ ಜಮಾ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಕಳೆದ ವರ್ಷದ ಬೆಳೆ ವಿಮಾ ಪರಿಹಾರ ವಾರದೊಳಗೆ ರೈತರ ಖಾತೆಗೆ ಜಮಾ ಆಗಲಿದೆ. ಕಲಬುರಗಿಯಲ್ಲಿ ಕಳೆದ ಅಕ್ಟೋಬರ್-ನವೆಂಬರ್ನಲ್ಲಿ ಅದರ ಬೆಳೆ ಹಾನಿಗೆ 600 ಕೋಟಿ ರು ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಏನು ಅಡಿಕೆ ಸೇರಿದಂತೆ ತೋಟಗಾರಿಕಾ ಬೆಳೆಗಳಿಗೆ ಹವಾಮಾನ ಆಧಾರಿತ ಬೆಳೆ ವಿಮೆ ಮಾಡಿಸಲು ಈ ದಾಖಲಾತಿ ಕಡ್ಡಾಯವಾಗಿ ಬೇಕಾಗುತ್ತದೆ. ಹೌದು, ರಾಜ್ಯದ ತೋಟಗಾರಿಕಾ ಬೆಳೆಗಾರರಿಗೆ 2024-25ನೇ ಸಾಲಿನಲ್ಲಿ ಒದಗಿರುವ ಮಹತ್ವದ ಭದ್ರತಾ ಪ್ರಯೋಜನವೆಂದರೆ ಬೆಳೆ ವಿಮೆ ಯೋಜನೆ. ಹೌದು, ಹವಾಮಾನ ಆಧಾರಿತ ಈ ಬೆಳೆ ವಿಮಾ ಯೋಜನೆಯಡಿ ಅಡಿಕೆ, ಮಾವು, ಕಾಳುಮೆಣಸು, ದಾಳಿಂಬೆ, ವೀಳ್ಯದೆಲೆ ಸೇರಿದಂತೆ ಹಲವು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ನೀಡಲಾಗುತ್ತಿದೆ. ಈ ಯೋಜನೆಯ ತೋಟಗಾರಿಕಾ ಇಲಾಖೆ ಹಾಗೂ ವಿಮಾ ಕಂಪನಿಗಳ ಸಹಯೋಗದಲ್ಲಿ ರೈತರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಾರಿಗೆ ತರಲಾಗಿದ್ದು, ಬೆಳೆ ನಷ್ಟದ ಹಿನ್ನೆಲೆಯಲ್ಲಿ ಸಂಭವಿಸುವ ಆರ್ಥಿಕ ಹೊರೆಗಳಿಂದ ರೈತರನ್ನ ರಕ್ಷಿಸುವ ಗುರಿಯನ್ನ ಹೊಂದಿದೆ. ಹಾಗಿದ್ರೆ ರೈತರು ಈ ವಿಮೆಗಾಗಿ ಅರ್ಜಿ ಸಲ್ಲಿಸುವುದು ಹೇಗೆ? ಯಾವೆಲ್ಲ ಅಗತ್ಯ ದಾಖಲಾತಿಗಳು ಬೇಕು? ಪ್ರೀಮಿಯಂ ಮೊತ್ತ ಸೇರಿದಂತೆ ಅಂತಿಮ ದಿನಾಂಕದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ತಿಳಿದುಕೊಳ್ಳಿ. ರಾಜ್ಯದಲ್ಲಿ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿ ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಕಲ್ಪಿಸುವ ಯೋಜನೆ ಇದೀಗ 2024-25ನೇ ಸಾಲಿಗೆ ಮರುರೂಪಗೊಂಡ ರೈತರಿಗೆ ಹೊಸ ಅವಕಾಶಗಳನ್ನು ಒದಗಿಸಿದೆ. ಅಡಿಕೆ, ಮಾವು, ಕಾಳುಮೆಣಸು, ದಾಳಿಂಬೆ, ವೀಳ್ಯದೆಲೆ ಸೇರಿದಂತೆ ಹಲವಾರು ತೋಟಗಾರಿಕಾ ಬೆಳೆಗಳಿಗೆ ಈಗ ಸರ್ಕಾರ ಬೆಳೆ ವಿಮೆ ಮಾಡಿಸಲು ಅವಕಾಶ ನೀಡಿದ್ದು, ಇದರ ಪ್ರಯೋಜನ ಪಡೆಯಲು ರೈತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಯೋಜನೆ ಉದ್ದೇಶ ಏನು? ಹೌದು, ಹವಾಮಾನ ಬದಲಾವಣೆ, ಅತಿವೃಷ್ಟಿ, ಅನಾವೃಷ್ಟಿ, ಕೀಟನಾಶಕ, ರೋಗ ಪೀಡಿತ ಬೆಳೆಯ ಸಮಸ್ಯೆಗಳಿಗೆ ತುತ್ತಾಗುವ ತೋಟಗಾರಿಕಾ ಬೆಳೆಗಾರರಿಗೆ ಆರ್ಥಿಕ ರಕ್ಷಣೆ ನೀಡುವುದು ಈ ಯೋಜನೆ ಮುಖ್ಯ ಉದ್ದೇಶ. ಇದರಿಂದ ರೈತರ ಆತ್ಮಹತ್ಯೆ ಪ್ರಮಾಣ ಕುಸಿಯಲು ಹಾಗೂ ನಿರಂತರತೆಯನ್ನ ಕಾಯ್ದುಕೊಳ್ಳಲು ಸಹಕಾರಿಯಾಗಲಿದೆ. 2024-25ನೇ ಸಾಲಿನ ಬೆಳೆ ವಿಮೆ ವಿವರ ಈ ರೀತಿ ಇದೆ. ಪ್ರೀಮಿಯಂ ಮೊತ್ತ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ವಿವರ ಈ ಕೆಳಗಿನಂತಿದೆ. ಅಡಿಕೆ ಬೆಳೆಗೆ ವಿಮಾ ಪ್ರೀಮಿಯಂ ಮೊತ್ತ 2.5 ಎಕರೆಗೆ 6,400 ರೂಪಾಯಿ. ಮೊತ್ತವನ್ನು ಪಾವತಿಸಲು ಕೊನೆಯ ದಿನಾಂಕ 30/6/2025 ಕೊನೆಯ ದಿನಾಂಕವಾಗಿದೆ. ಇನ್ನು ಕಾಳುಮೆಣಸಿಗೆ ವಿಮೆ ಪ್ರೀಮಿಯಂ ಮೊತ್ತ 2,350 ರೂಪಾಯಿ. ಈ ಮೊತ್ತವನ್ನು ಪಾವತಿಸಲು ಕೊನೆಯ ದಿನಾಂಕ 30/6/2025. ಇನ್ನು ದಾಳಿಂಬೆಗೆ 6,350 ರೂಪಾಯಿ ಪಾವತಿಸಬೇಕು. ಈ ಮೊತ್ತವನ್ನು ಪಾವತಿಸಲು ಕೊನೆಯ ದಿನಾಂಕ 30/6/2025 ಕೊನೆಯ ದಿನಾಂಕವಾಗಿದೆ. ಇನ್ನು ವೀಳ್ಯದೆಲೆ, ಹೌದು, ಈ ಎಲೆಗೆ ಪ್ರೀಮಿಯಂ ಮೊತ್ತ 5,850 ರೂಪಾಯಿ ಮೊತ್ತವನ್ನು ಪಾವತಿಸಲು ಕೊನೆಯ ದಿನಾಂಕ 30/6/2025. ಇನ್ನು ಮಾವು ಪ್ರೀಮಿಯಂ ಮೊತ್ತ 4,000 ರೂಪಾಯಿ ಪ್ರೀಮಿಯಂ ಮೊತ್ತ ಆಗಿರುತ್ತದೆ. ಈ ಮೊತ್ತವನ್ನು ಪಾವತಿಸಲು ಕೊನೆಯ ದಿನಾಂಕ 31/7/2025 ಕೊನೆಯ ದಿನಾಂಕವಾಗಿದೆ. ಇನ್ನು ವಿಮೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು: ರೈತರ ಆಧಾರ್ ಕಾರ್ಡ್ ಬೇಕಾಗುತ್ತದೆ. ನಂತರ ಆಧಾರ್ ಲಿಂಕ್ ಆದ ಬ್ಯಾಂಕ್ ಖಾತೆ ವಿವರ, ಜಮೀನಿನ ಪಹಣಿ, ವಿಮೆ ಪ್ರೀಮಿಯಂ ಮೊತ್ತ, ಪ್ರಸ್ತುತ ಮೊಬೈಲ್ ನಂಬರ್ ಹಾಗೂ FID ಸಂಖ್ಯೆ ಇದು ಕಡ್ಡಾಯವಾಗಿದೆ. FIDಯ ಮಹತ್ವದ ಮತ್ತು ತಿದ್ದುಪಡಿ ಮಾಹಿತಿ ಈ ರೀತಿ ಇದೆ. ಯಾವುದೇ ಬೆಳೆಗೆ ಬೆಳೆ ವಿಮೆ ಮಾಡಿಸಲು ಫ್ರೂಟ್ ID ಹೊಂದಿರುವುದು ಕಡ್ಡಾಯವಾಗಿದೆ. ಇದು ಕೃಷಿ ಇಲಾಖೆಯಿಂದ ರೈತರಿಗೆ ನೀಡಲಾಗುವ ವಿಭಿನ್ನ ಗುರುತಿನ ಸಂಖ್ಯೆ ಇದಾಗಿದೆ. ಈ ಐಡಿಯಲ್ಲಿ ನಿಮ್ಮ ಎಲ್ಲಾ ಜಮೀನಿನ ಸರ್ವೆ ನಂಬರ್ ಮತ್ತು ವಿಸ್ತೀರ್ಣ ಸರಿಯಾಗಿ ದಾಖಲಾಗಿರಬೇಕು. ಯಾವುದೇ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಲು ರೈತರು ತಮ್ಮ ಜಮೀನಿನ ಮಾಹಿತಿ ಸರಿಯಾಗಿ ನೋಂದಾಯಿತವಾಗಿರಬೇಕು. ಇದರಲ್ಲಿ ಅಥವಾ ತಪ್ಪಾಗಿ ದಾಖಲಾಗಿದ್ದಲ್ಲಿ ನಿಮ್ಮ ಹೋಬಳಿಯ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ತಿದ್ದುಪಡಿ ಮಾಡಿಸಬಹುದು. ಅರ್ಜಿಯನ್ನ ಎಲ್ಲಿ ಮತ್ತು ಹೇಗೆ ಸಲ್ಲಿಸಬೇಕು? ಹೌದು, ರೈತರು ತಮ್ಮ ಹತ್ತಿರದ ಗ್ರಾಮೋನ್ ಕರ್ನಾಟಕ 1 CSC
ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನೀವು ಆನ್ಲೈನ್ ಮೂಲಕ ಪ್ರೀಮಿಯಂ ಅನ್ನ ಪಾವತಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ? ಮೊದಲದಾಗಿ ಸಂಸ್ಕರಣ ಕರ್ನಾಟಕ @government.in ಭೇಟಿ ನೀಡಬೇಕು. ಅದರ ಲಿಂಕು ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ನಂತರ ಅಲ್ಲಿ ಕೆಳಗಡೆ 2025-26 ಮತ್ತು ಋತು ಇದ್ದಲ್ಲಿ ಖಾರಿಫ್ ಎಂದು ಆಯ್ಕೆ ಮಾಡಿಕೊಂಡು ನಂತರ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಫಾರ್ಮರ್ ವಿಭಾಗದಲ್ಲಿ ವಿವ್ ಕಟ್ ಆಫ್ ಡೇಟ್ ಮೇಲೆ ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿದ ಬಳಿಕ ಯಾವೆಲ್ಲ ಬೆಳೆಗೆ ವಿಮಾ ಮಾಡಿಸಬಹುದು ಮತ್ತು ಕೊನೆಯ ದಿನಾಂಕ ಯಾವುದು ಎನ್ನುವ ಮಾಹಿತಿ ಅಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವಿಮಾ ಕಂಪನಿಯ ಸಂಪರ್ಕ ಕೇಂದ್ರ ಈ ರೀತಿ ಇದೆ. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಸಹಾಯ ನಂಬರ್ಗೆ ನೀವು ಕರೆ ಮಾಡಬಹುದು. ಒಟ್ಟಾರೆಯಾಗಿ ಅಡಿಕೆ ಸೇರಿದಂತೆ ವಿವಿಧ ತೋಟಗಾರಿಕಾ ಬೆಳೆಗಳಿಗೆ ಈ ವಿಮಾ ಯೋಜನೆ ರೈತರಿಗೆ ಅನಿಶ್ಚಿತ ಹವಾಮಾನ ನಡುವೆಯೂ ಭದ್ರತೆ ನೀಡುತ್ತಿದೆ. ಸರಿಯಾದ ದಾಖಲಾತಿಗಳನ್ನು ಹೊಂದಿ ಫ್ರೂಟ್ ಐಡಿಯನ್ನು ಸಿದ್ಧಪಡಿಸಿ ಸಮಯಕ್ಕೆ ಮುನ್ನವೇ ಅರ್ಜಿ ಸಲ್ಲಿಸಿ ರೈತರು ಈ ಯೋಜನೆ ಪ್ರಯೋಜನ ಪಡೆದುಕೊಳ್ಳಬಹುದು. 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದ್ದು, ಪ್ರಮುಖವಾಗಿ ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮಾ ಮಾಡಿಸಲು ಅವಕಾಶವನ್ನು ನೀಡಲಾಗಿದೆ, ಬೆಳೆ ವಿಮಾ ಮಾಡಿಸಲು ಕೊನೆಯ ದಿನಾಂಕ ಇನ್ನಿತರ ಅಗತ್ಯ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಪ್ರಮುಖ ಬೆಳೆಗಳಿಗೆ ಬೆಳೆ ವಿಮಾ ಮಾಡಿಸಲು ಅವಕಾಶವಿದೆ. ಸೂರ್ಯಕಾಂತಿ, ಮುಸ್ಕಿನ ಜೋಳ, ಭತ್ತ, ಜೋಳ, ನೆಲಗಡಲೆ, ನವಣೆ, ಸಜ್ಜೆ, ತೊಗರೆ, ರಾಗಿ, ಈರುಳ್ಳಿ, ಹತ್ತಿ, ಟೊಮ್ಯಾಟೊ, ಎಳ್ಳುಗೆ ಬೆಳೆ ವಿಮಾ ಮಾಡಿಸಲು ಅವಕಾಶವಿದೆ. ಇನ್ನು ನಿಮ್ಮ ಜಿಲ್ಲೆಯಲ್ಲಿ ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮಾ ಮಾಡಿಸಲು ಅವಕಾಶವಿದೆ ಇಲ್ಲಿ ತಿಳಿದುಕೊಳ್ಳಿ. ರೈತರು ತಮ್ಮ ಜಿಲ್ಲೆಯಲ್ಲಿ ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮಾ ಮಾಡಿಸಲು ಅವಕಾಶವನ್ನ ಕೊಡಲಾಗಿದೆ ಇಲ್ಲಿ ತಿಳಿದುಕೊಳ್ಳಿ. ಮೊದಲಾಗಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ವರ್ಷವನ್ನು ಆಯ್ಕೆ ಮಾಡಿಕೊಂಡು ನಂತರ ಕೆಳಗಡೆ ಋತು ಇದ್ದಲ್ಲಿ ಖಾರಿಫ್ ಎಂದು ಸೆಲೆಕ್ಟ್ ಮಾಡಿಕೊಂಡು ನಂತರ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಬಳಿಕ ಈ ಪೇಜ್ನ ಕೆಳಗಡೆ ಫಾರ್ಮರ್ ಕಾಲಮ್ನಲ್ಲಿ ಕ್ರಾಪ್ ಯು ಕ್ಯಾನ್ ಇನ್ಸರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ನಂತರ ಡಿಸ್ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿ ಯಾವೆಲ್ಲ ಬೆಳೆಗಳಿಗೆ ಬೆಳೆ ವಿಮಾ ಮಾಡಿಸಬಹುದು ಎಂಬ ಮಾಹಿತಿ ಅಲ್ಲಿ ಸಿಗಲಿದೆ. ಇನ್ನು ಪ್ರಮುಖ ಬೆಳೆಗಳಿಗೆ ಬೆಳೆ ವಿಮಾ ಮಾಡಿಸಲು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಗದಿಪಡಿಸಲಾಗಿದೆ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ಹಾಗೆ ಯಾವ ಬೆಳೆಗೆ ಕೊನೆಯ ದಿನಾಂಕ ಯಾವಾಗ ಎಂಬುದನ್ನು ಅಲ್ಲಿ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡಿಕೊಳ್ಳಬಹುದು. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.